ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಕ್ಕಳಿಗೆ ಒಂದು ಗೇಮ್ ಆಡಿಸ್ತೀನಿ. ಏನು ಗೇಮ್ ಅಂತ ನಾನು ನಿಮಗೆ ತೋರಿಸ್ತೀನಿ. ಕೊನೆ ತನಕ ನೀವು ವಿಡಿಯೋ ನೋಡಬೇಕು. ನೋಡ್ತೀರಲ್ವಾ? ನಮ್ಮ ಮನೆಗೆ ಒಬ್ಬರು ಗೆಸ್ಟ್ ಬಂದಿದ್ದಾರೆ. ಗೆಸ್ಟ್ ಇವರೇ. ಆಮೇಲೆ ಇವ್ರು ಯಾರಂತ ಗೊತ್ತಲ್ಲ. ಇವ್ರಿಗೆ ಈಗ 3 ಜನಕ್ಕೊಂದು ಚಾಲೆಂಜ್ ವಿಡಿಯೋ ಕೊಡ್ತಾ ಇದ್ದೀನಿ. ಏನಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ನಿಮ್ಗೆ ಇವಾಗ ಒಂದು ಚಾಲೆಂಜ್ 3 ಜನಕ್ಕೆ. ಏನು ಚಾಲೆಂಜ್ ಅಂದರೆ 3 ಜನಕ್ಕೂ ಒಂದೊಂದು ಜ್ಯೂಸ್ ಬಾಟ್ಲಿ ಕೊಡ್ತೀನಿ. ಆ ಜ್ಯೂಸ್ ಬಾಟ್ಲಿನ ಕೈ ಹಿಂದ್ಗಡೆ ಕಟ್ಕೋಬೇಕು. ಕೈ ಹಿಂದ್ಗಡೆ ಕಟ್ಕೊಂಡು ಜ್ಯೂಸ್ ಬಾಟ್ಲಿ ಕ್ಯಾಪನ್ನು ಓಪನ್ ಮಾಡಿ ನೀವು ಜ್ಯೂಸ್ ಕುಡಿಬೇಕು. ಯಾರು ವಿನ್ ಆಗ್ತಾರ ಅವ್ರಿಗೆ ಈ ಸಲ ಪ್ರೈಸ್ ಇಲ್ಲ, ಸೋತವರಿಗೆ ಪನಿಷ್ಮೆಂಟ್. ಸೋತವ್ರಿಗೆ ಪನಿಷ್ಮೆಂಟ್. ವಿನ್ ಆದವ್ರಿಗೆ ಇವತ್ತು ಅಮೌಂಟ್ ಏನಿಲ್ಲ. ಇಲ್ಲ 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 ಸೋತವರಿಗೆ ಅಂತೂ ಪನಿಷ್ಮೆಂಟ್ ಪಕ್ಕ ಇದೆ ನೋಡಿ. ಅವ್ರ 3 ಜನದೇ ಚರ್ಚೆ ಆಗ್ತಾ ಇದೆ. ರೆಡಿನಾ? ಅಯ್ಯೋ ಜಗಳ ಮಾಡಬೇಡಿ ಅಪ್ಪ. ಅದು ಯಾವ ಥರ ಬೇಕು? ಕೈ ಹಿಂದೆ ಇರಬೇಕು. ಕೈ ಹಿಂದೆ ಇರಬೇಕು, ಕೈ ಮುಂದೆ ಹಿಡಿಯಂಗಿಲ್ಲ. ಅದು ಏನಾರು ಮಾಡ್ಬೇಕು. ಫಸ್ಟ್ ಇರು. ಆಶಿಕ ಸ್ಟಾರ್ಟ್ ಆಗಿಲ್ಲ, ಗೇಮ್ ಸ್ಟಾರ್ಟ್ ಆಗಿಲ್ಲ. ದಿಶಾ ದಿಶಾ ಸ್ವಲ್ಪ ಈ ಕಡೆ ಬಾ ಮಗ, ಈ ಕಡೆ ಬಾ. ಅದು ಹೆಂಗಾರು ಇಟ್ಕೊಳ್ಳಿ ಪರವಾಗಿಲ್ಲ, ಕೈ ಮಾತ್ರ ಮುಂದೆ ಬರಬಾರ್ದು. ಹೇಳ್ತೀನಿ ಸ್ಟಾರ್ಟ್. 1 2 3 ಹೇಳ್ತೀನಿ. 3 ಆದ್ರೆ 3 ಆದ ತಕ್ಷಣ 3 ಅಂತ ಹೇಳ್ತೀನಿ. ಆವಾಗ ದಿಶಾ ಇರು ಮಾರೈತಿ. ದಿಶಾ ಒಂಚೂರು ಹಿಂಗೆ ಕುತ್ಕೋ. ಇವಾಗ ಹೇಳ್ತೀನಿ. 1 2 3 ಸ್ಟಾರ್ಟ್. ಕೈ ಟಚ್ ಮಾಡಂಗಿಲ್ಲ, ಕೈ ಕೆಳ ಇರಬೇಕು. ಕೈ ಟಚ್ ಮಾಡಂಗಿಲ್ಲ. ಅದು ಏನು ಮಾಡ್ತೀರೋ ಮಾಡ್ಕೊಳ್ಳಿ, ಕೈ ಟಚ್ ಇಲ್ಲ. ಯಾಕೆ ಬಾಯಲ್ಲಿ ಕ್ಯಾಪ್ ಓಪನ್ ಮಾಡೋಕ್ಕಾಗುತ್ತೆ ಮಾಡಿ. ಯಾಕೆ ಕೈ ಇಲ್ದಿದ್ದವ್ರು ಕೆಲವ್ರು ಮಾಡ್ತಾರೆ ಗೊತ್ತಾ ನಿಮಗೆ? ಇಲ್ಲ, ಎಲ್ಲದರಲ್ಲೂ ಎಕ್ಸ್ಪೀರಿಯನ್ಸ್ ಇರಬೇಕು. ಯಾರ್ದೋ ಕ್ಯಾಪ್ ಓಪನ್ ಆಯಿತು, ದಿಶಂದು ಇರಬೇಕು. ಟಕ್ ಅಂತ ಸೌಂಡ್ ಬಂತು, ಅದಕ್ಕೆ ಹೇಳಿದ್ದು. ಕೈ ಟಚ್ ಮಾಡಂಗಿಲ್ಲ. ನಂಗೆ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆ, ಕೈ ಟಚ್ ಮಾಡಂಗಿಲ್ಲ. ಕೈ ಟಚ್ ಮಾಡಬೇಡಿ. ಸೈಡ್ ಇಲ್ಲ ಟ್ರೈ ಮಾಡು. ಟ್ರೈ ಮಾಡಬೇಕು. ಟ್ರೈ ಆಗುತ್ತೆ ನೋಡಿ. ಅವಳು ಇಟ್ಕೊಂಡು ಮಾಡ್ತಾ ಇದ್ದಾಳೆ ನೋಡಿ. ಆಗುತ್ತೆ. ಸೈಡ್ ಹಲ್ಲಲ್ಲಿ, ಎದುರುಗಡೆ ಹಲ್ಲಲ್ಲಿ ಮಾಡಬೇಡಿ. ಸೈಡಲ್ಲಿ ಮಾಡಿ. ಗಟ್ಟಿ ಹಿಡ್ಕೊಳ್ಳಿ. ಆಗುತ್ತೆ. ಸ್ಟಾರ್ಟ್. ಕ್ಯಾಪ್ ಓಪನ್ ಆಗಿದೆ. ಒಬ್ರು ಸೆಕೆಂಡು. ಇಲ್ಲಿ ನೋಡಿ ಜ್ಯೂಸ್ ಇಡೀ ಮನೆ ತುಂಬ. ಇದರಲ್ಲಿ ಚೆನ್ನಾಗಿ ದಿಶಾ ಫಸ್ಟ್. ಯಾಕಂದರೆ ನೋಡಿ ಮನೆ ತುಂಬ ನೋಡಿ, ನನ್ನ ಮನೆ ಎಷ್ಟು ಗಲೀಜಾಯ್ತು ನೋಡಿ. ಇದು ಚಾಲೆಂಜ್. ಒಬ್ರೊಬ್ರು ಯಾವ ಥರ ಕುಡಿತಾ ಇದ್ದಾರೆ ನೋಡಿ. ನೋಡಿ ಒಬ್ಳು ಕಾಯಿಲೆ ಆಯಿತು. ನೋಡಿ ಇವಳು ಈ ಕಡೆ ಬಿಡ್ಬೇಕು. ಎಲ್ಲ ವಾಮಿಟ್ ಮಾಡಿದ್ಲು ನೋಡಿ, ವಾಮಿಟ್. ಇನ್ನೊಬ್ಳು ಇದರಲ್ಲಿ ಕರೆಕ್ಟಾಗಿ ಕುಡಿಯೋದು ಅಂದರೆ ನಮ್ಮ ದಿಶಾ ಒಬ್ಳೆ. ಇವಳಿಗೆ ಪ್ರೈಸ್ ವಿನ್ನರ್ ದಿಶಾನೇ. ಇವಳೆಲ್ಲ ವಾಮಿಟ್ ಮಾಡಿದ್ಲು. ಆಮೇಲೆ ಅವಳು ನಮ್ಮನೆ ಗೆಸ್ಟ್ ಬಂದವ್ರು ಮನೆ ತುಂಬ ಚೆಲ್ಬಿಟ್ರು ನೋಡಿ. ದಿಶಾ ದೊಡ್ಡ ಬಾಟ್ಲಿ ಖಾಲಿ ಮಾಡಿ, ಚಿಕ್ಕ ಬಾಟ್ಲಿ ಖಾಲಿ ಮಾಡಿ ನೋಡಿ. ಇವಳು ವಾಮಿಟ್ ಮಾಡಿದ್ಲು. ನೀನೆ ಎಲ್ಲ ಸಿಂಕಿಗೆ ಬಾಯಲ್ಲಿ ಹಾಕೊಂಡು ಹೋಗ್ದಿದ್ದು. ಇದ್ರಲ್ಲಿ ಕರೆಕ್ಟ್ ಕುಡ್ದಿದ್ದು ಅಂದ್ರೆ ದಿಶಾ ಒಬ್ಳೆ. ಇವಳು ನೋಡಿ ನಮ್ಮ ಮನೆ ಗೆಸ್ಟ್ ಬಂದವರು ಫಸ್ಟ್ ಮನೆ ತುಂಬ ಚೆಲ್ಬಿಟ್ರು ಜ್ಯೂಸು. ಪ್ಯಾಂಟಿಗೆಲ್ಲ ಜ್ಯೂಸ್ ಆಯಿತು.
ಆಮೇಲೆ ಸೆಕೆಂಡ್ ಆಶಿಕಾ ಸಿಂಕಿಗೆ ಹೋಗಿ ಉಗ್ದು ಬಿಟ್ಲು. ನೋಡ್ದ ಅಯ್ಯೋ ಸಿಂಕಲ್ಲಿ ಎಷ್ಟು ಜ್ಯೂಸ್ ಚೆಲ್ಲಿದ್ಲು. ಆಮೇಲೆ ದಿಶಾ ಒಬ್ಬಳೆ ಲೇಟ್ ಆದ್ರೂ ಲೇಟೆಸ್ಟಾಗಿ ಕುಡಿತಾ ಇದ್ದಾಳೆ. ಆರಾಮಲ್ಲಿ ಕುಡಿತಾ ಇದ್ದಾಳೆ. ನೀರ ಆಯ್ತಾ? ಇಲ್ಲ ಅವಳದ್ದು ಮುಗ್ದಿಲ್ಲ ಇನ್ನು. ಈಗ ಇದ್ರಲ್ಲಿ ಪನಿಷ್ಮೆಂಟ್ ಯಾರಿಗೆ ಕೊಡೋದು? ಪನಿಷ್ಮೆಂಟು ನಿಮ್ಮಿಬ್ರಿಗೆ, ದಿಶಂಗ್ ಒಬ್ಳಿಗಿಲ್ಲ, ಚಂದನಂಗ್ ಮತ್ತೆ ಆಶಿಕಂಗೆ. ಫ್ಲಾಪ್ ಆಯ್ತು. ಯಾಕಂದ್ರೆ ಎಲ್ಲ ಇಡೀ ಮನೆ ಅಡಿ ಎಲ್ಲ ಜ್ಯೂಸ್ ಚೆಲ್ಲಿ ಎಲ್ಲ ಫ್ಲಾಪ್ ಆಯ್ತು. ಈಗ ಸ್ವಲ್ಪ ಜ್ಯೂಸ್ ಇಟ್ಕೊಂಡಿದ್ದಾರೆ, ನೋಡೋಣ ಇದನ್ನ ಯಾರು ಕಂಟಿನ್ಯೂ ಫುಲ್ ಕ್ಲೋಸ್ ಖಾಲಿ ಮಾಡ್ತಾರಂತ ನಾನು ನೋಡ್ತೀನಿ. ಹಾ ಸ್ಟಾರ್ಟ್. ಗೇಮ್ ಫ್ಲಾಪ್ ಆಯ್ತು. ಯಾಕಂದ್ರೆ ಮಕ್ಳಿಗೆ ಸ್ವಲ್ಪ ಕಷ್ಟ ಆಯ್ತು. ಇನ್ನೊಂದು ಗೇಮ್ ಕೊಡ್ತಾ ಇದ್ದೀನಿ. ಅದು ಏನು ಚಾಲೆಂಜ್ ಅಂದ್ರೆ 3 ಕಬ್ಬು ಪೀಸ್ ಇಟ್ಕೊಂಡಿದ್ದೀನಿ. 3 ಕಪ್ ಪೀಸ್ ಇದೆ ಇಲ್ಲಿ ಚಿಂಟು. 3 ಕಪ್ ಪೀಸ್ ಇದೆ. 3 ಜನಕ್ಕೆ 3 ಕೊಡ್ತಾ ಇದ್ದೀನಿ. ಇದನ್ನ ಯಾರು ಬೇಗ ತಿಂತಾರ ಅಂತೇಳಿ ಅವ್ರು ಫಸ್ಟು. ಈ ಕಬ್ಬನ್ನ ಯಾರು ಬೇಗ ತಿಂತೀರಾ ಅವ್ರು ವಿನ್ನರ್ ಅಂತ, ಆಯ್ತಾ? ಇವಾಗ 3 ಜನಕ್ಕೆ 3 ಕಬ್ಬು ಕೊಡ್ತೀನಿ, ಬನ್ನಿ. ಅದೆಂತ ಸೂಡಿ ಹಾಕೋತೀನಿ. ಚಂದನ ಕಂತ್ರಿ ಕೊಡು. ನೋಡಿದ್ರಲ್ಲ, ಇದರಲ್ಲಿ ಇವರಿಗೆ ಯಾರಿಗೂ ವಿನ್ನರ್ ಇಲ್ಲ, ರನ್ನರ್ ಇಲ್ಲ. ಪನಿಷ್ಮೆಂಟ್ ಇಬ್ರಿಗೆ. ಏನ್ ಪನಿಷ್ಮೆಂಟ್ ಕೊಡೋದಂತ ನೀವೇ ಹೇಳ್ಬೇಕು. ನೆಕ್ಸ್ಟ್ ಕಮೆಂಟ್ ಅಲ್ಲಿ ಹಾಕಿ ಏನ್ ಪನಿಷ್ಮೆಂಟ್. ಬೇಡ ಬೇಡ, ಈ ವಿಡಿಯೋ ನೋಡಿ ಕಮೆಂಟ್ ಮಾಡಿ. ಅಲ್ಲ, ವಿಡಿಯೋ ನೋಡಿ, ಈ ವಿಡಿಯೋ ನೋಡಿ ಎಲ್ರು ಕಮೆಂಟ್ ಮಾಡಿ ಹೇಳಿ ಇದರಲ್ಲಿ ಪನಿಷ್ಮೆಂಟ್ ಯಾರಿಗೆ ಕೊಡಬೇಕು ಅಂತ. ನೆಕ್ಸ್ಟ್ ಕಮೆಂಟ್ ಮಾಡಿ ಹೇಳಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅವ್ರಿಗೆ ಪನಿಷ್ಮೆಂಟ್ ಕೊಡ್ತೀನಿ. ಪಕ್ಕನಾ? ಯಾರು ಕಮೆಂಟ್ ಮಾಡಿಲ್ಲ. ಕಮೆಂಟ್ ಮಾಡ್ತಾರೆ, ಮಾಡೇ ಮಾಡ್ತಾರೆ. ಇಲ್ಲ ಇಲ್ಲ, ಕಮೆಂಟ್ ಹಾಕ್ತಾರೆ. ಕಮೆಂಟ್ ಮಾಡಿ ಹೇಳಿ, ಆಯ್ತಾ? ಇದ್ರಲ್ಲೂ ಫೈಟಿಂಗ್ ಆಗ್ತಾ ಇದೆ. ಇದ್ರಲ್ಲಿ ಏನಿದೆ, ಎಲ್ಲರೂ 3 ಜನಕ್ಕೆ ಸೇಮ್ ಕಟ್ ಮಾಡ್ಕೊ ಬಂದಿದ್ದೀವಿ. ಯಾರು ಬೇಗ ತಿಂತಾರೆ ನೋಡ್ರಣ. ಸೈಡ್ ಅಲ್ತೀನಿ ನೋಡಿ, ಎಷ್ಟು ಬೇಗ ತೆಗಿತಿದ್ದಾರೆ ನೋಡಿ. ನಂಗೆ ಯಾಕೋ ಇದ್ರಲ್ಲಿ ದಿಶಾ ಇನ್ನಾಗೋ ಥರ ಇದ್ದಾವೆ. ಕಚ್ಚಿ ಉಗಿಬೇಕು, ಹಾಕ್ಬೇಕು, ಮತ್ತು ಇನ್ನು ಅರ್ಧದಲ್ಲಿ ಕಟ್ ಮಾಡಿ ಹಾಕ್ಬಂಗಿಲ್ಲ. ನೀಟಾಗಿ ತಿನ್ನಬೇಕು. ನಾನು ಕರೆಕ್ಟಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಮೋಸ ಮಾಡಿದ್ರೆ ಗೊತ್ತಾಗುತ್ತೆ ಇದರಲ್ಲಿ. ಓ, ದಿಶೆ ಎಂಡಲ್ಲಿದೆ. ಇವಳು ಚಂದನ ಕ್ಯಾಮ್ರಾ ಮುಖ ತೋರಿಸಿ ದಿಶಾ. ದಿಶಾ ಫಾಸ್ಟ್ ಇದ್ರಲ್ಲಾದ್ರೆ ನೀನು ಫಸ್ಟ್ ಬರಲೇಬೇಕು ದಿಶಾ. ಆವಾಗಲೂ ಜ್ಯೂಸು ನೀನೇ ಚೆನ್ನಾಗಿ ಕೊಡ್ತಿದ್ದು. ಆಶಿಕ ನೋಡಿ, ನಾನು ನೋಡ್ತೀನಿ ಅಲ್ಲಿ ಬಂದು ಯಾವ್ದಾದ್ರು ಗಂಡು ಮೀನು ಕೆಡ ಹಾಕಿದ್ದೀರ ಅಂತ ಚೆಕ್ ಮಾಡ್ತೀನಿ. ಬಾಯಲ್ಲಿ ಏನಿರಬಾರ್ದು. ಇಲ್ಲ, ದಿಶಾ ಚಂದನ ಲಾಸ್ಟ್. ಅವಳದು ಇನ್ನೂ ಆಗಿಲ್ಲ. ಇದರಲ್ಲಿ ಸೋತವ್ರಿಗೆ ಪನಿಷ್ಮೆಂಟ್ ಇದೆ. ಸೋತವ್ರಿಗೆ ಪನಿಷ್ಮೆಂಟ್ ಇದೆ. ದಿಶಾ ಫೈಟಿಂಗ್ ಮಾತ್ರ ಒಂದು ಆಡಬೇಡಿ. ಇವ್ರದ್ದು ಇನ್ನೂ ಮುಗ್ದಿಲ್ವ ಮೇಡಮ್ದು? ಆಯ್ತಾ? ಪನಿಷ್ಮೆಂಟ್ ಒಂದು ಗ್ರೀನ್ ಚಿಲ್ಲಿ ಇದೆ, ಅದು ತಿನ್ಬೇಕು. ಏಯ್, ನಾನು ಹೇಳ್ದಂಗೆ ಕೇಳಬೇಕು. ಯಾಕೆ ಮತ್ತೆ ಲೇಟಾಗಿ ತಿಂದಿದ್ದು? ಇಲ್ಲಾಂದ್ರೆ 1 ಸ್ಪೂನ್ ಉಪ್ಪು.
ಆ? ಬೇಡ ಬಿಡು, ನಾನು ಸುಮ್ಮನೆ ತಮಾಷೆ ಮಾಡಿದ್ದೆ. ಯಾರಿಗೂ ಪನಿಷ್ಮೆಂಟ್ ಬೇಡ. ಒಂದು ಸಿಂಗಿಂಗ್ ಕೆಳಗಡೆ ಹೋಗಿ ಬನ್ನಿ. ಬೇಡ ಬೇಡ. ಒಂದವಳು ಸಾಂಗ್ ಹೇಳಿ. ಸಾಂಗ್ ಚೆನ್ನಾಗಿ ಹೇಳ್ತಾಳೆ. ಒಂದು ಸಾಂಗ್ ಚೆನ್ನಾಗಿ ಹೇಳ್ತಾಳ. ಸಾಂಗ್ ಹೇಳಿ. 100 times ಬಸ್ಕಿ ಸಾಂಗ್ ಹೇಳಕ್ಕೂ ಇಲ್ಲ. ಈ ನಗುವಿಂದ ಎಲ್ಲ ಫ್ಲಾಪ್ ಆಗಿದೆ. ಗೇಮ್ ಇಂದ ಹಿಡಿದು ಸಿಂಗಿಂಗ್ ಎಲ್ಲ ಫ್ಲಾಪ್ ಆಗಿದೆ. ಇದರಲ್ಲಿ ಕರೆಕ್ಟಾಗಿ ಕುಡ್ದಿದ್ದು ದಿಶಾ, ಇವಳೆ ಫಸ್ಟು, ಇವರಿಬ್ರು ಫುಲ್ಲು ಉಳ್ಳಾಡ್ಬೇಕು. ಮನೆ ತುಂಬ ಎಲ್ಲ ಜ್ಯೂಸ್ ಸೇರಿಕೊಂಡು ನೋಡಿ, ಫುಲ್ ಮನೆ ಎಲ್ಲ ಕ್ಲೀನ್ ಮಾಡಿದೆ. ಅಂಟ್ತಾ ಇದೆ ಹೊಡ್ಸು ಫುಲ್. ನೀರು ಹಾಕಿ ಒರೆಸಿದ್ದೀನಿ. ಆಯ್ತಾ? ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತೀನಿ ರೀ ಅವ್ರ ಹತ್ರನೇ. ಫಸ್ಟ್ ಚಂದನಗೆ, ಯಾಕಂದ್ರೆ ಚೆಲ್ಲಿದ್ದು ಫಸ್ಟ್ ಚಂದನ. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಚಂದನ? ಹಾ, ಚೆನ್ನಾಗಿತ್ತಾ? ಆಶಿಕಾ ಹೆಂಗಿತ್ತು? ದಿಶಾ? ಏನೋ ಒಂದಿತ್ತು. ನಾನಾ ನೀನೆ ಗೊಡ 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 ಫುಲ್ ತೂರ್ಕೊಂಡಿದ್ದಾಳೆ. ಎಲ್ಲ ಹೋಗಿದ್ದಾಳೆ. ಚೂರು ಸೌಂಡ್ ಕಮ್ಮಿ ಮಾಡಿ. ಸ್ಟಾರ್ಟ್. पाए मुझे तेरी सभी बातें, एक बार दीवानी, झूठा ही सही प्यार तू करना. ಇವಾಗ ಚಂದನ ಸಾಂಗ್ ಹೇಳ್ತಾರೆ. ಯಾಕಂದ್ರೆ ಅವಾಗ ಅವಳು ಪನಿಷ್ಮೆಂಟ್ ಜ್ಯೂಸ್ ಕುಡಿದ್ರಲ್ಲಿ ಸೋತ್ಲು. ಈಗ ಅವಳಿಗೆ ಪನಿಷ್ಮೆಂಟ್ ಅಂದ್ರೆ ಅವಳು ಸಾಂಗ್ ಹೇಳ್ಬೇಕು. ಒಂದು ಈಗ ಸಾಂಗ್ ಒಳಗೆ ಸೇರಿದರೆ ಗುಂಡು, ಹುಡುಗಿಯಾಗುವಳು ಗಂಡು, ಬಿಸಿಯಾಗಿದೆ ನಶೆಯೇರಿದೆ, ಮಿತಿ ಮೀರಿದೆ ಜೋಪಾನ, ಬಿಸಿಯಾಗಿದೆ ನಶೆಯೇರಿದೆ, ಮಿತಿ ಮೀರಿದೆ ಜೋಪಾನ. ನಾನು ಮಕ್ಕಳ ಜೊತೆ ಎಲ್ಲ ಚಾಲೆಂಜ್ ವಿಡಿಯೋ ಆಯಿತು. ಸಿಂಗಿಂಗ್ ಹೇಳಿದ್ದು ಇವಳು ಚಂದನ, ತುಂಬ ಚೆನ್ನಾಗಿದೆ ಅವಳು ವಾಯ್ಸು. ಆಮೇಲೆ ನಾನೊಂದು ಸಾಂಗ್ ಹೇಳಿದೆ, ಅದಕ್ಕಿಂತ ಡಬಲ್ ಸಾಂಗ್ ಚೆನ್ನಾಗಿದೆ ನನ್ನ ವಾಯ್ಸು. ಆಮೇಲೆ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಚಾಲೆಂಜ್ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಎಲ್ಲರೂ ಬಾಯ್ 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 ಮಾಡಿ. ನಮಸ್ತೆ.